ಕೊಲೆ ಕೇಸ್ನಲ್ಲಿ ಖ್ಯಾತ ನಟ ದರ್ಶನ್ ವಶಕ್ಕೆ. ಕಾಮಾಕ್ಷಿ ಪಾಳ್ಯ ಪೊಲೀಸರಿಂದ ವಿಚಾರಣೆ. ಠಾಣೆ ಮುಂದೆ ಜಮಾಯಿಸಿದ ಅಭಿಮಾನಿಗಳನ್ನು ವಾಪಸ್ ಕಳಿಸ್ತಿರೋ ಪೊಲೀಸರು. ಜೂನ್ 8ರಂದು ರೇಣುಕಾಸ್ವಾಮಿ ಕೊಲೆ ಹತ್ಯೆ ವೇಳೆ ಸ್ಥಳದಲ್ಲೇ ಇದ್ರ ಪವಿತ್ರ ದರ್ಶನ್. ಕಾರಿನಲ್ಲೇ ಠಾಣೆಗೆ ಬಂದ ಪವಿತ್ರ ಗೌಡ. ಕೇಸ್ನಿಂದ ತಪ್ಪಿಸಿಕೊಳ್ಳಲು ದರ್ಶನ್ ಪ್ಲಾನ್ ಮಾಡಿದ್ರ. ಬಾಡಿಗಾರ್ಡ್ಗೆ ಸರೆಂಡರ್ ಆಗಲು ಹೇಳಿದ್ರ. ಪೊಲೀಸ್ ಠಾಣೆಗೆ ಮೃತ ಯುವಕನ ಪೋಷಕರ ಆಗಮನ. ಮೋದಿ 3.0 ಸರ್ಕಾರದಿಂದ ಗಿಫ್ಟ್. ರಾಜ್ಯಗಳಿಗೆ ತೆರಿಗೆಯ ಪಾಲು ಹಂಚಿಕೆ. ಕರ್ನಾಟಕಕ್ಕೆ 5,096 ಕೋಟಿ ರಿಲೀಸ್. ಕಲ್ಯಾಣ ಕರ್ನಾಟಕದಲ್ಲಿ ಪುಸ್ತಕಗಳಿಗೆ ಪರದಾಟ. ಬುಕ್ ಸಿಗದೆ ಮಕ್ಕಳಿಗೆ ಪೀಕಲಾಟ. ಬೀದರ್ನಲ್ಲಿ ಪಠ್ಯ ಇಲ್ಲದೆ ವಿದ್ಯಾರ್ಥಿಗಳ ಒದ್ದಾಟ. ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅರೆಸ್ಟ್ ಆಗ್ತಾರಾ? ಸಂಕಷ್ಟಕ್ಕೆ ಸಿಲುಕ್ತಾರಾ? ರೇಣುಕಾಸ್ವಾಮಿ ಹತ್ಯೆ ಕೇಸ್ ಸಂಬಂಧ ವಶಕ್ಕೆ. ಒಂದು ನೆನಪಿರಲಿ ವೀಕ್ಷಕರೇ, ಈ ರೇಣುಕಾಸ್ವಾಮಿಗೂ ಆಮೇಲೆ ಪವಿತ್ರ ಗೌಡಗೂ ಯಾವುದೇ ಸಂಬಂಧ ಇಲ್ಲ. ರೇಣುಕಾಸ್ವಾಮಿ ಬೇರೆ, ಪವಿತ್ರ ಗೌಡ ಅವರ ಗಂಡ ಬೇರೆ. ಇದೀಗ ರೇಣುಕಾಸ್ವಾಮಿ ಹತ್ಯೆ ಕೇಸ್ ಸಂಬಂಧ ವಶಕ್ಕೆ. ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿ ದರ್ಶನ್ ವಿಚಾರಣೆ ನಡೀತಾ ಇದೆ. ಎರಡು ಮಾಹಿತಿಗಳು ಬರ್ತಾ ಇದೆ. ಒಂದು, ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಈ ರೇಣುಕಾಸ್ವಾಮಿ ಎಂಬಾತ ದರ್ಶನ್ ಅವರ ಪತ್ನಿಗೆ ಮೆಸೇಜ್ ಮಾಡಿದ್ನ ಅಥವಾ ಪವಿತ್ರ ಗೌಡಗೆ ಮೆಸೇಜ್ ಮಾಡಿದ್ನ ಅನ್ನೋದ್ರ ಬಗ್ಗೆ ಈಗಲೂ ಕೂಡ ಒಂದು ಕನ್ಫ್ಯೂಷನ್ ಇದೆ. ಆದರೆ ಮೆಸೇಜ್ ಬಂದಿದ್ದು ನಿಜ, ಅಶ್ಲೀಲ ಮೆಸೇಜ್ ಬಂದಿದ್ದು ನಿಜ. ಇದಕ್ಕಾಗಿ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಾಘವೇಂದ್ರ ಹಾಗೂ ಇನ್ನಿತರರು ಆತನ ಬೆನ್ನು ಹತ್ತುತ್ತಾರೆ ಮತ್ತು ಆತನನ್ನು ವಶಕ್ಕೆ ಪಡೆಯುವ ಪ್ರಯತ್ನ ಮಾಡ್ತಾರೆ. ಆತನನ್ನು ಬೆಂಗಳೂರಿಗೆ ಕರ್ಕೊಂಬರ್ತಾರೆ, ಹೊಡಿತಾರೆ. ಆಗ ಆತ ಸತ್ತೋದ. 8ನೇ ತಾರೀಕು ಆತನಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಕೊಲೆ ಆಗೋಗ್ಬಿಡುತ್ತೆ. ಭಯಪಟ್ಟು ಆತನ